ಸರ್ ನಿಮ್ ನಿರಂತರವಾದ ಪರಿಶ್ರಮ ಹಾಗೂ ಶರಣು ಬೆಲ್ಲದವರ ಒಂದು ಮನೋಭಾವನೆಯಿಂದ ನಿಜವಾಗ್ಲೂ ನಮ್ಮ ರಾಜ್ಯಾದ್ಯಂತ ಎಲ್ಲರೂ ನೋಡಿ ತಿಳ್ಕೊಬೇಕಾದಂತ ಒಂದು ಪರಿಸ್ಥಿತಿ ಇವತ್ತು ನೀವು ತೋರಿಸ್ತಾ ಇದ್ದೀರಾ. ಎಲ್ಲರಿಗೂ ಒಳ್ಳೆ ಶುಭ ಸೂಚನೆ ಕೊಡ್ಬೇಕು ಈ ತರ ನೀವು ಮಾಡಿ ಅಂತ. ಆಮೇಲೆ ಮೇನ್ ಒಂದ್ ಹೇಳ್ಬೇಕಂದ್ರೆ ಇವತ್ತು ರಾಜಕಾರಣಿಗಳು ಯಾವುದೇ ಪಕ್ಷದವ್ರು ಇರ್ಲಿ, ಆ ಒಂದು ಮಾನವೀಯತೆಯನ್ನು ಎತ್ತಿ ಹಿಡಿದು ಏನ್ ಕೆಲಸ ಮಾಡ್ತಾರಲ್ಲ ಅವ್ರಿಗೊಂದು ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ ಒಂದ್ ಕಡೆಯಿಂದ ಸಲಾಮ್. ಎಸ್ ಸರ್, ಶರಣು ಬೆಲ್ಲದವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ, ಅವ್ರಿಗೊಂದು ಫೋನ್ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ನೀವೇನು ಹೇಳಬೇಕು ಅಂತಿದ್ರೆ ಅದನ್ನು ಹೇಳಿ ಸಂತೋಷ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಥ್ಯಾಂಕ್ ಯು. ಪೀಣ್ಯದಿಂದ ಮಹದೇವ್ ಕರೆ ಮಾಡಿದ್ದಾರೆ ಬಿಕ್ತಿರಿಗೆ. ಮಹದೇವ್ ಸರ್, ನೋಡ್ತಾ ಇದ್ದೀರಾ ಕಾರ್ಯಕ್ರಮ? ನೋಡಿದ್ರಾ? 1 ವರ್ಷದ ನಿರಂತರ ಪ್ರಕ್ರಿಯೆ, ಮನೆ ಅಂತೂ ಕೊಟ್ಟ ನಂತರ ನಿಮ್ಮ ಬಳಿಗೆ ಬಂದಿದ್ದೀವಿ, ಹೇಳಿ. ಹೌದು ಸರ್, ತುಂಬಾ ನಮಸ್ಕಾರ. ನಮಸ್ತೆ ಮಹದೇವ್. ತುಂಬಾ ತುಂಬಾ ನಿಮ್ಮ ಪ್ರೋಗ್ರಾಮ್ ತುಂಬಾ ನೋಡ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಿ ನೀವು. ಥ್ಯಾಂಕ್ ಯು ಸರ್. ಇದೇ ರೀತಿ ಇನ್ನೊಂದು ನಮ್ಮ ಕಡೆಯಿಂದ ನಿಮ್ಗೆ ಏನ್ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅಂದ್ರೆ, ಈ ನಮ್ಮ ಬೆಂಗಳೂರಲ್ಲಿ ರೋಡ್ ದುಡ್ಡು ಏನೋ ಒಂದು ಅಭಿಯಾನ ಮಾಡ್ಬೇಕಲ್ಲ ನೀವು. ಯಾವ್ದ್ರ ಬಗ್ಗೆ? ರೋಡ್ ಬಗ್ಗೆ. ಓಕೆ, ನೋಡ್ರಪ್ಪ, ಮಹಾದೇವ್ ಅವರು ಹೇಳಿದ್ದಾರೆ, ನಾವು ಆಲ್ರೆಡಿ ಆ ಪ್ಲಾನಲ್ಲಿ ಇದ್ವಿ. ಮಹಾದೇವ್ ಅವರೇ, ಒಂದು ಸ್ವಲ್ಪ ಟೈಮ್ ಕೊಡಿ ನನಗೆ. ನಮ್ಮ ಒಂದು 10 ರಿಂದ 15 ರಿಪೋರ್ಟರ್ಗಳನ್ನು, ಎಷ್ಟು 10 ರಿಂದ 15 ರಿಪೋರ್ಟರ್ಗಳನ್ನು ಈ 4 ಭಾಗದಲ್ಲಿ ನಿಲ್ಲಿಸಿ ಯಾವ್ಯಾವ ರೋಡಲ್ಲಿ ಎಷ್ಟೆಷ್ಟು ಹೊಂಡಗಳಿದೆ, ಅಲ್ಲಿಯ MLAಗೆ ಮತ್ತು ಅಲ್ಲಿಯ ನಿಕಟಪೂರ್ವವಾಗಿದ್ದಂಥ ಕಾರ್ಪೊರೇಟರ್ಗಳಿಗೆ ಅವರ ಮುಖವನ್ನು ತೋರಿಸೋದು. ಇವರು ಅತಿ ಹೆಚ್ಚು ಹೊಂಡ ಖ್ಯಾತಿಯ ಕಾರ್ಪೊರೇಟರ್, ಅತಿ ಹೆಚ್ಚು ಹೊಂಡ ಖ್ಯಾತಿಯ MLA. ಓಕೆನಾ? ತೋರಿಸಿ ಸರ್, ಅವರ ಆ ಏರಿಯಾದಲ್ಲಿ ಅವ್ರ ಮುಖನೂ ತೋರಿಸಿ ಸ್ವಲ್ಪ. ಇಲ್ಲ, ಖಂಡಿತವಾಗ್ಲು ಒಂದು 4-5 ದಿವಸ ಟೈಮ್ ಕೊಡಿ ನನಗೆ. ಫುಲ್ ಬ್ಯಾಂಗ್ಳೂರಲ್ಲಿ ಅಭಿಯಾನ ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಹೇಳಿಮ್ಮ, ಕಟ್ಟಾಗಿತ್ತು ಸರ್. ಎಷ್ಟು ಚಾನ್ಸ್ ಹೇಳಿದ್ರು ಕಡಿಮೆನೆ. ಏನ್ ಸರ್ ಇದು ಫಸ್ಟ್ ಫಾಲೋ ಜಯಪ್ರಕಾಶ್ ಶೆಟ್ಟಿ ಅವ್ರಿಗೆ ಹೇಳ್ತಾ ಇರೋದು. ಆಮೇಲೆ ನಿಮ್ದು ಮುಂಚೆನೆ ಕೇಳಿದ್ವಿ, 2015 ಇಸ್ವಿ DK ರವಿದು ಕೊಟ್ಟಿದ್ರಿ ನೀವು, ತುಂಬಾ ಚೆನ್ನಾಗಿ ಕೊಟ್ರಿ. ಥ್ಯಾಂಕ್ಸ್. ಆಮೇಲೆ ಇವಾಗ ಇದು ಇವ್ರಿಗೆ ಅಜ್ಜಿಯವರು ಗಂಗಮ್ಮ ಮತ್ತೆ ಇವರು ಇನ್ನೊಬ್ರು ಸಾಬಕ್ಕ ಅವ್ರಿಗೆ ಏನು ಇಲ್ದವ್ರಿಗೆ ಮನೆ ಮಠ ಮಾಡ್ಕೊಟ್ರಲ್ವಾ, ಅದು ತುಂಬಾ ಥ್ಯಾಂಕ್ಸ್. ಶರಣು ಬೆಲ್ಲದವ್ರಿಗೂ ಅಷ್ಟೇ ಥ್ಯಾಂಕ್ಸ್. ಇದೇ ತರ ಕೆಲಸ ಮಾಡಿ ಸರ್. ಏನಾದ್ರೂ ಅವಾರ್ಡ್ಗಳು ಇದ್ರೆ ಇದು ಎಲ್ಲಾ ಅವಾರ್ಡು ದೇಶದಾಗಿರ್ಲಿ ವಿದೇಶದಾಗ್ಲಿ ಎಲ್ಲಾ ಅವಾರ್ಡು ಈ ಚಾನೆಲ್ ಬರ್ಲಿ ಸರ್. ಬಂತು ಬಿಡ್ರಿ, ನೀವು ಹೇಳ್ತಾ ನೋಡಿ, ಸುವರ್ಣ ನಾವು ಸುವರ್ಣ. ಆಮೇಲೆ ಮೊನ್ನೆ ಬಂದ ಅವಾರ್ಡು ಸುವರ್ಣ, ಆಮೇಲೆ ಸುವರ್ಣ ಬಿಗ್ 3 ಆಗೋಯ್ತಲ್ಲ ಸರ್. ಇದು ನಾನು ಅದೇ ಹೇಳಿದ್ರೆ 15ನೇ ಇಸ್ವಿ 14ನೇ ಇಸ್ವಿವರೆಗೂ DC-ದು ಇದು ಕೋಲಾರದಿಂದ ಮಾಡಿದ್ರಿ. ಅದನ್ನು ಕಂಪ್ಲೀಟ್ ಕೇಳಿ ತುಂಬಾ ದಿನ ಅಷ್ಟೇ ನಾನು. ಇವಾಗ್ಲೂ ಪಾಪ ಚೆನ್ನಾಗಿ ಮಾಡಿದೀರಿ ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸುವರ್ಣ ಅವರೇ. ನಮಸ್ಕಾರ ಸರ್. ಎಂಚೋಲ್ಲರು ನಮಸ್ಕಾರ. ಹುಷಾರಲ್ಲ? ನಮ್ಮ ಐತೆ ನ್ಯೂಸ್ ತಗೊಂಡಿತ್ತ ಆಕ್ಚುಲಿ ಭಾರಿ ಒಂದ್ ಎಡ್ಡ ಕೆಲ್ಸ. ಕನ್ನಡದಲ್ಲಿಯಾ? ಓಕೆ. ಏನಂದ್ರೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ತೇವೆ ನಿಮ್ಗೆ. ಯಾಕೆ ಅಂದ್ರೆ ಇಂತ ಒಂದು ಒಳ್ಳೆ ಪ್ರೋಗ್ರಾಮ್ ತೋರಿಸ್ತಾ ಇದ್ದೀರಿ. ಶರಣು ಬೆಲ್ಲದ, ಆಕ್ಚುಲಿ ಶರಣು ಬೆಲ್ಲದ ಅಂದ್ರೆ ಬೆಲ್ಲ ಹೇಳಿದ್ರೆ ನಮ್ಮಲ್ಲಿ ಗೊತ್ತಲ್ಲ, ಸ್ವೀಟ್. ಅವರು ಸ್ವೀಟ್ ಅನ್ನು ಎಲ್ರಿಗೂ ಹಂಚಿದ್ದಾರೆ, ಅದು ತುಂಬಾ ಖುಷಿ. ನಾವೀಗ ತುಂಬಾ ಕಾರ್ಪೊರೇಟರ್ಸ್ ಅಂಡ್ ಪ್ರೆಸಿಡೆಂಟ್ ಎಲ್ಲ ನೋಡಿದ್ದೇವೆ. ಆದ್ರೂ ಇಂತ ಒಂದು ಸ್ಪಂದನೆ ನೀಡಿ ಇವರಿಗೆ ಇಂತ ಒಂದು ಒಳ್ಳೆ ಕೆಲಸ ಮಾಡಿದಾರಲ್ಲ, ಖಂಡಿತವಾಗಿ ಅವರ ಅಜ್ಜಿ ಅವರನ್ನು ಹಾರಸಿದಾಗೆ ದೇವರು ಖಂಡಿತ ಅವರಿಗೆ ಒಳ್ಳೇದ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಅದ್ಭುತ ಮಾತನ್ನ ಹೇಳಿದ್ರು ಸುನಂದಾ ಮೇಡಮ್ ಮಂಗಳೂರಿನಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.